ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ H&M ವ್ಲಾಗ್ಸ್. ನನ್ನ ಹೆಸರು ಮಂಜುನಾಥ್ ಅಂತ. ಶಿ ಇಸ್ ಮೈ ವೈಫ್ ಹೇಮಾ. ನಾವಿವತ್ತು ಬ್ಯಾಂಗ್ಳೂರಿಂದ ಪಾಂಡಿಚೇರಿಗೆ ಹೋಗೋಕೆ ವ್ಲಾಗ್ ಮಾಡ್ತಾ ಇದ್ದೀವಿ. ನಾವೀಗ ಚಂದಾಪುರದಲ್ಲಿ ಇದ್ದೀವಿ. ಸ್ಟಾರ್ಟ್ ಅಟ್ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಟ್ರಾವೆಲ್ ಹೆಂಗಿರುತ್ತೆ, ಜರ್ನಿ ಹೆಂಗಿರುತ್ತೆ, ಓನ್ ವೆಹಿಕಲ್ ಹೋದ್ರೆ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ, ಏನು ಎತ್ತ ಅಂತ ಕಂಪ್ಲೀಟ್ ಐಟ್ನರ್ನ ಇವತ್ತು ಪ್ಲೇಸ್ ಮಾಡ್ತೀವಿ. ಥ್ಯಾಂಕ್ ಯು. ಮೈ ನಾದ್ನಿ ಚಂದು, ಇವ್ರು ನಮ್ಮಮ್ಮ, ನಮ್ಮ ಅತ್ತೆ. ಆ್ಯಕ್ಚುಲಿ ಫಸ್ಟ್ ವಿಡಿಯೋ ಆ್ಯಕ್ಚುಲಿ ಇದು ಮಾಡ್ತಿರೋದು. ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಅಸ್. ವಿಲ್ ಸ್ಟಾರ್ಟ್. ಬಾರ್ಡರ್, ಇದು ಹೊಸೂರು ಬಾರ್ಡರ್ ಏರಿಯಾ. ಈ ವ್ಯೂಸ್ ನೋಡಿ ಫ್ರೆಂಡ್ಸ್, ಹೆಂಗಿದೆ ಅಂತಂದರೆ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಎಂಜಾಯ್ ಮಾಡ್ತೀರಾ. ಫ್ಯಾಮಿಲಿ ಜೊತೆ ಹೋದರೆ ಭಾಳ ಖುಷಿಯಾಗಿ ಭಾಳ ಚೆನ್ನಾಗಿರ್ಬೋದು. ಯು ವಿಲ್ ಎಂಜಾಯ್ ಇಟ್. ಒಂದು ಆ್ಯಕ್ಚುಲಿ ಆಂಜನೇಯ ಇದು ಸೂರ್ಯನ ನುಂಗ್ಬೇಕು ಅಂತ ಹೋಗ್ತಾನಲ್ಲ, ಇದನ್ನ ನೋಡಿ ಹೋಗಿರ್ಬೇಕೇನೋ ಗೊತ್ತಿಲ್ಲ. ಒಳ್ಳೆ ಅಂತರ ಇದೆ. ಸೂರ್ಯ ನನ್ನ ಕಡೆನೇ ಬರೋಂಗ್ ಕಾಣ್ತಿದ್ದಾನೆ, ಯಾಕೆ ಅಂತ ಗೊತ್ತಿಲ್ಲ. ಸಂಕ್ರಮಣದ ಸೂರ್ಯ. ನಾವು ಹೋಗ್ತಿದ್ರೆ ಸೂರ್ಯ ಓಡೋಗೋ ತರ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ನಮ್ಮನೆ ತೇಡು ಇನ್ನ ಸ್ಟಾರ್ಟ್ ಆಗ 1 hour ಆಗಿಲ್ಲ, ಆಗ್ಲೇ ಮುದುರ್ಕೊಂಡಿದೆ. ಹೆಂಗಪ್ಪ ಇವಳ ಜೊತೆ ಜರ್ನಿ ಮಾಡೋದು ಸ್ವಾಮಿ. ಕೃಷ್ಣಗಿರಿಲಿ ಭಾಳ ಫೇಮಸ್ ಹೋಟ್ಲಂತೆ, ಸಾಯಿ ಆನಂದ್ ಭವನ. ಟಿಫನ್ ಮಾಡ್ಬಿಟ್ಟು ಹೇಗಿದೆ ಏನು ಅಂತ ನೋಡೋಣ. ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ರು. ಅಮ್ಮ ಮಾಡೋದಿಲ್ಲ, ಸ್ವಲ್ಪ ಗಟ್ಟಿ ಬಟ್ ಚೆನ್ನಾಗಿದೆ. ನಾನು ದೋಸೆ ಟೇಸ್ಟ್ ಮಾಡ್ತಿದ್ದೀನಿ. ಚೆನ್ನಾಗಿದೆ. ಫೈನಲಿ ನಾವು ಪಾಂಡಿಚೇರಿ ರೀಚ್ ಆಗಿದ್ದೀವಿ. ನಮ್ಮ ಬಾವ ಫುಲ್ ಸುಸ್ತಾಗಿದ್ದಾರೆ, ಅಲ್ಲಿಂದ ಒಬ್ಬರೇ ಡ್ರೈವಿಂಗ್ ಮಾಡ್ತಾರೆ. ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಪುದುಚೇರಿಗೆ ಎಲ್ಲರಿಗೂ ಸ್ವಾಗತ. ಈಗ ಟೈಮು 11:45 ಆಗಿದೆ. ಈಗ ನಾವು ಹೋಟ್ಲ್ ಕಡೆ ಹೊರಡೋಣ. ಚೆಕ್ ಇನ್ 12 o'clock ಇದೆ. ರೂಮ್ಸ್ ಎಲ್ಲ ಹೇಗಿದೆ, ಹೋಟ್ಲೆಲ್ಲ ಹೇಗಿದೆ ಅಂತ ಚೆಕ್ ಮಾಡೋಣ. ಲೆಟ್ಸ್ ಗೋ. ಇದೇ ನೋಡಿ ನಮ್ಮ ಪ್ಯಾಲೇಸು, ಸಿಗ್ನೇಚರ್ ಗ್ರ್ಯಾಂಡೆ. ಪುದುಚೇರಿಗೆ ಬಂದಿದ್ದೀವಿ. 3 ದಿನದ ಮುಂಚೆನೇ booking.com ಬುಕ್ ಮಾಡಿದ್ದೆ, ಸಿಗ್ನೇಚರ್ ಗ್ರ್ಯಾಂಡೆ ಅಂತ. ರೂಮ್ಸ್ ಎಲ್ಲ ಹೇಗಿದೆ ಕಂಪ್ಲೀಟಾಗೆಲ್ಲ ತೋರಿಸ್ತೀನಿ. ಇಲ್ಲೇ ಪಕ್ಕದಲ್ಲೇ ಲಿಫ್ಟ್ ಇದೆ. ಈಗ ಲಿಫ್ಟಿಂದ ಮೇಲೆ ಹೋಗೋಣ. 2nd floor ಅಲ್ಲ. $2,500ಗೆ 2 ರೂಮ್ ಬುಕ್ ಮಾಡಿದ್ದೆ, ಭಾಳ ಚೆನ್ನಾಗಿತ್ತು. ಇವಾಗ ಹೊರಟಿದ್ದೀವಿ ಸಿಗ್ನೇಚರ್ ಗ್ರ್ಯಾಂಡೆಯಿಂದ. ಸೊ ಏನೇನು ಪ್ಲೇಸಸ್ ನೋಡಬೇಕು, ಹೇಗೆ ಅಂತೆಲ್ಲ ಪ್ರತಿಯೊಂದು ಈಗ ಕವರ್ ಮಾಡಿ ವಿಡಿಯೋದಲ್ಲಿ ಪೋಸ್ಟ್ ಮಾಡಿ. ಇವಾಗ ಹೋಟ್ಲಿಂದ ಹೊರಟು ಫ್ರೆಂಚ್ ಕಾಲನಿ ಕಡೆಗೆ ಹೊರಟಿದ್ದೀವಿ. ಸ್ಟನ್ನಿಂಗ್ ವ್ಯೂಸ್ ತುಂಬ ಇರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಒಂದ್ಸರಿ ಫ್ರೆಂಚ್ ಆರ್ಕಿಟೆಕ್ಚರ್ ಹೇಗಿರುತ್ತೆ ಏನು ಅಂತ. ಫಸ್ಟ್ ಇವಾಗ ನಮ್ಮ ಮನುಕುಲ ವಿನಾಯಕರ ದೇವಸ್ಥಾನ ಅಂತ ಹಾಕಿದ್ದಾರೆ. ವಿನಾಯಕ ಟೆಂಪಲ್ ಇರಬೇಕು, ನೋಡೋಣ ಹೇಗಿರುತ್ತೆ ಅಂತ. ತಿರ್ಸತಾನೆ ಹೋಗುತ್ತೆ. ಇಲ್ಲ, ವಿನಾಯಕರ ಟೆಂಪಲ್ ಕಲಾಕೃತಿಗಳು ಬಹಳ ಚೆನ್ನಾಗಿದ್ದಾವೆ. ಆ ಕಾಲದ ಪೇಂಟಿಂಗ್ಸ್ ನೋಡಿ ಇನ್ನೂ ಸೂಪರ್ ಆಗಿ ಕಾಣಿಸ್ತಿದ್ದಾವೆ. ಹೆಂಗಿದೆ ನೋಡಿ. ಸದ್ಯ ಕ್ಲೋಸ್ ಆಗಿದೆ. ನಾವು ಬಂದಿರೋ ಟೈಮಲ್ಲಿ 4 ಗಂಟೆಗೆ ಓಪನ್ ಅಂತ ಹೇಳ್ತಿದ್ದಾರೆ. ನೋಡೋಣ, ಆದ್ರೆ ಟೈಮ್ ಸಿಕ್ಕಿದ್ರೆ ಮತ್ತೆ ಬಂದು ಇಲ್ಲಿ ವಿಸಿಟ್ ಮಾಡಿಕೊಂಡು ನಾವು ಅಪ್ಪನ ದರ್ಶನ ಪಡ್ಕೊಂಡು ಹೋಗ್ತೀವಿ ಮುಂದಕ್ಕೆ. ಊಟಕ್ಕೆ ಸುತ್ತಾಡಿ ಸಾಕಾಗಿತ್ತು. ಕಡೆಗೂ A to B ಸಿಕ್ತು. ಸ್ವಲ್ಪ ಸಮಾಧಾನ, ಅಟ್ಲೀಸ್ಟ್ ನಮ್ಮ ಊಟ ತಿನ್ಬೋದಲ್ಲ ಅಂತ. ನೋಡೋಣ ಏನು ಊಟ ಸಿಗುತ್ತೆ ಏನು ಅಂತ. ಇದೇ ನೋಡಿ ಅರಬಿಂದೋ ಆಶ್ರಮ.
ಅರಬಿಂದೋ ಅವರ ಸಮಾಧಿ ಮತ್ತು ಮದರ್ ಅವರ ಸಮಾಧಿ ಕೂಡ ಇಲ್ಲೇ ಇದೆ. ಎಲ್ಲರೂ ಧ್ಯಾನ ಮಾಡಲಿಕ್ಕೆ ಒಂದು ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ಈ ಪ್ಲೇಸ್ನ ಚೂಸ್ ಮಾಡಿ ಹೋಗ್ಬೋದು. ಇಲ್ಲಿ ಜನಜಂಗುಳಿ ಕೂಡ ತುಂಬಾ ಇದೆ. ಫೈನಲಿ ವೆಲ್ಕಮ್ ಟು ಆರ್ಟ್ ಸ್ಪಾಟ್ ಆಫ್ ಪಾಂಡಿಚೇರಿ, ರಾಕ್ ಬೀಚ್. ಈ ತಣ್ಣ ಗಾಳಿ ಬೀಸ್ತಾ ಇದ್ರೆ ಅಬ್ಬಾ, ಇಷ್ಟೊತ್ತು ಈ ಬಿಸಿಲಲ್ಲಿ ಹೆಂಗಪ್ಪ ಅಂತ ಅನ್ಕೊಂಡೆ. ಹ್ಯಾಟ್ ಬೇರೆ ಕಾರಲ್ಲೇ ಬಿಟ್ಕೊಂಡ್ಬಿಟ್ಟಿದ್ವಿ. ಬಟ್ ಈ ವ್ಯೂ ಇದೆಯಲ್ಲ, ಈ ಕೂಲ್ನೆಸ್ ಇದೆಯಲ್ಲ, ಇದು ಬೇರೆ ಇನ್ಯಾವುದು ಕೊಡಲ್ಲ ಅನ್ಸುತ್ತೆ. ವಾವ್, ಸೂಪರ್. ಆರಾಮಾಗಿ ಕೂತ್ಕೊಂಡು ನೆಮ್ಮದಿಯಾಗಿ ಈ ವೇವ್ಸ್ನ ಎಂಜಾಯ್ ಮಾಡಿದ್ರೆ ಮನ್ಸಿಗೆ ಎಲ್ಲೋ ಒಂಥರ ನೆಮ್ಮದಿ. ಇದೇ ನೋಡಿ ಕ್ರೂಸ್ ಬೋಟ್, ಪೇ ಮಾಡಿ ಹೋಗ್ಬೇಕಾಗತ್ತೆ. ಈಗ ಪಯಣ ಬೆಸಿಲಿಕಾ ಚರ್ಚ್. ಎಲ್ರಿಗೂ ಅಟ್ರಾಕ್ಟಿವ್ ಪ್ಲೇಸ್ ಆಫ್ ಪಾಂಡಿಚೇರಿ ಸೇಕ್ರೆಡ್ ಹಾರ್ಟ್ ಬೆಸಿಲಿಕಾಗೆ ಸ್ವಾಗತ, ಸುಸ್ವಾಗತ. ಆ್ಯಕ್ಚುಲಿ ಇದು ಫ್ರೆಂಚ್ ಮಿಷನರೀಸು 1907ರಲ್ಲಿ ಕಟ್ಟಿರೋಂಥ ಒಂದು ಚರ್ಚು. 100 ವರ್ಷ ಹಳೇದಾದರೂ ಕೂಡ ಇವತ್ತು ಕೂಡ ಕಣ್ಣಿಗೆ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂದರೆ ಸೂಪರ್ ಆಗಿದೆ. ಒಳಗಡೆ ಈ ಕಲರ್ಡ್ ಗ್ಲಾಸ್ ಆರ್ಟ್ ಇದೆಯಲ್ಲ, ಅದಂತೂ ಇನ್ನೂ ಸೂಪರ್ ಇದೆ. ನಾವು ಆ್ಯಕ್ಚುಲಿ ಒಂದು 8ರಿಂದ 10 ಗಂಟೆ ಒಳಗೇನ ಬಂದಿದ್ರೆ ಬಿಸಿಲು ಗ್ಲಾಸ್ ಮೇಲೆ ಬಿದ್ದು ಒಳಗಡೆ ಇನ್ನೂ ಚೆನ್ನಾಗಿ ಡೆಕೋರೇಟಿವ್ ಆರ್ಟ್ ಥರ ಕಾಣಿಸ್ತಿತ್ತು ಅಂತ ಹೇಳ್ತಾರೆ. ಬಟ್ ನಾವು ಬರೋಷ್ಟರಲ್ಲಿ 4:15 ಗಂಟೆ ಆಗಿದೆ. ಬಟ್ ಆದರೂ ಇದು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಅನಿಸ್ತದೆ. ನಮ್ಮಪ್ಪ ವಿನಾಯಕನ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ 4 ಗಂಟೆಲಿ ಮತ್ತೆ ಲೈನಿಗೆ ಬಂದಿದ್ದೀವಿ. ನಮ್ಮಪ್ಪ ವಿನಾಯಕರ ದರ್ಶನ ಭಾಳ ಚೆನ್ನಾಗಾಯಿತು. ಅಲ್ಲಿ ನಿಂತ್ಕೊಂಡು ಅವ್ರು ನೋಡೋದೇ ಒಂದು ಸಂತೋಷ ನಮಗೆ. ಈಗ ಮುಗಿಸ್ಕೊಂಡು ಈಡನ್ ಬೀಚ್ ಕಡೆ ಹೊರಡ್ತಾ ಇದ್ವಿ. ಇನ್ನೇನು 5 ಗಂಟೆ ಆಗ್ತಾ ಬಂದಿದೆ. ಅಲ್ಲಿ ಬ್ಯಾಕ್ ವಾಟರ್ ಬೋಟಿಂಗು ತುಂಬ ಗೇಮ್ಸ್ ಇದೆ ಅಂತ ಹೇಳಿದ್ದಾರೆ. ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೇನೆ. ಅಯ್ಯೋ, ಬರೋಷ್ಟಲಾಗಲೇ 6 ಗಂಟೆ ಆಗೋಗಿದೆ. ಇನ್ನೊಂದು 10-15 ನಿಮಿಷಕ್ಕೆಲ್ಲ ಕ್ಲೋಸ್ ಅಂತ ಹೇಳಿದ್ರು. ಗೇಮ್ಸ್ ಎಲ್ಲ ಆಡೋಕ್ಕಾಗಲ್ಲ, ಭಾಳ ಬೇಜಾರಾಗ್ತಾಯಿದೆ. ನೀವು ಮಾತ್ರ ಮಿಸ್ ಮಾಡಿಬಿಡಿ. ಸ್ವಲ್ಪ ಟೈಮ್ ಮಾಡಿಕೊಂಡು ಇಲ್ಲಿಗೆ ಬಂದು ಎಲ್ಲ ಗೇಮ್ಸ್ ಎಲ್ಲ ಆಡಿಕೊಂಡು ಖುಷಿಯಾಗಿ ಹೋಗಿ. ಫ್ಯಾಮಿಲಿ ಜೊತೆ ಬಂದಾಗ ಭಾಳ ಚೆನ್ನಾಗಿರುತ್ತೆ. ಒಳ್ಳೆ ಗೇಮ್ಸ್ ಎಲ್ಲ ಇದೆ ಇಲ್ಲಿ, ನೋಡಿದ್ರೆ ಭಾಳ ಚೆನ್ನಾಗಿ. ಈಡನ್ ಬೀಚ್ ಎಂಟ್ರಿ ನೋಡಿ ಹೆಂಗಿದೆ ಪಾ, ಏನು ಜನ ಮಾತ್ರ ಜನಸಾಗರನೇ ಸೇರಿಬಿಟ್ಟಿದ್ರು ಅಂತ ಅನಿಸ್ಬಿಡ್ತು ಇವತ್ತು. ಈ ಎಂಟ್ರಿ ಕೂಡ ಅಷ್ಟೇ ಸಖತ್ತಾಗಿದೆ. ನಾನು ವಿಡಿಯೋಸ್ ಎಲ್ಲ ನೋಡಿದ್ದೆ, ಸೇಮ್ ಅದಕ್ಕಿಂತ ಬ್ಯೂಟಿಫುಲ್ ಆಗಿದೆ. ಸನ್ಸೆಟ್ ಟೈಮ್ ಮುಂಚೆ ಬಂದುಬಿಟ್ಟಿದ್ರೆ ಅಂತೂ ಇದು ಅಲ್ಟಿಮೇಟ್ ಟೈಮ್. ಆ್ಯಕ್ಚುಲಿ ಭಾಳ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಈಡನ್ ಬೀಚ್ ಸಖತ್ತಾಗಿ ಎಂಜಾಯ್ ಮಾಡಿದ್ರೆ. ವೆಲ್ಕಮ್ ಟು ಈಡನ್ ಬೀಚ್. ಈಗ ಈಡನ್ ಬೀಚಿಗೆ ಬಂದ್ವಿ. ವ್ಯೂಸ್ ಎಲ್ಲ ಸಖತ್ತಾಗಿದೆ. ನೋಡ್ತಾ ಇದ್ದರೆ ನೋಡ್ತಾನೆ ಇರೋಣ ಅನಿಸ್ತಿದೆ. ಒಳ್ಳೆ ಪ್ಲೇಸು, ಜನ ತುಂಬಾ ಇದ್ದಾರೆ. ಆ್ಯಕ್ಚುಲಿ ಒಳ್ಳೆ ಪ್ಲೇಸ್, ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಟ್ರೈನ್ ಒಂದು ಹೋಗ್ತಾ ಇದೆ. ಸುಸ್ತಾಗಿರೋ ಜನರನ್ನ ಪಿಕಪ್ ಮಾಡ್ತಾರೆ. ಇದೇ ನೋಡಿ ಸ್ನ್ಯಾಕ್ಸ್ ಸ್ಪಾಟು.
ಫಿಶ್ಶು, ಪ್ರಾನು, ಇನ್ನು ಏನೇನೋ ಸಿಗ್ತಾಯಿದೆ. ನೋಡೋಣ, ಏನಾದರೂ ಟೇಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಲ್ಲ ವೆರೈಟೀಸು, ಕೆಲವೊಂದು ನೋಡಿದ್ರೆ ಏನು ಅಂತ ಹೆಸ್ರು ಕೂಡ ಗೊತ್ತಿಲ್ಲ ನನಗೆ. ಸಖತ್ತಾಗಿದ್ದಾವೆ ನೋಡಿ. ಹಬ್ಬ, ಎಡಿಕೆ ಎಷ್ಟು ದಪ್ಪ ಇದೆ. ಇವತ್ತಿನ ಫೈನಲ್ ಡೆಸ್ಟಿನೇಷನ್ ನಮ್ಮದು ಪ್ಯಾರಡೈಸ್ ಬೀಚು. ಆಲ್ಮೋಸ್ಟ್ 7:30 ಆಗಿದೆ. ವೆಲ್ಕಮ್ ಟು ಸ್ಯಾಂಡ್ ಡ್ಯೂನ್ಸ್ ಪ್ಯಾರಡೈಸ್ ಬೀಚ್. ನೋಡೋಣ ಹೇಗಿದೆ ಅಂತ. ಡಿಜೆ ಪಾರ್ಟಿ ನಡೀತಾ ಇದೆ. ಡಿಂಚಕ್ 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 ಸಖತ್ತ ನಡೀತದೆ. ಇಲ್ಲಿ ಬಾಡಿ ಪೆಟ್ರೋಲು, ಗಾಡಿ ಪೆಟ್ರೋಲು ತುಂಬ ಚೀಪ್ ಅಂದರು. ನಾನು ಆ್ಯಕ್ಚುಲಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಗಾಡಿ ಫುಲ್ಲು ಖಾಲಿ ಮಾಡ್ಕೊಂಡಿದ್ದೆ. 2,000 ಹಾಕ್ಸ್ಕೊಂಬಂದು ಆಲ್ಮೋಸ್ಟ್ ಮುಗಿದಿತ್ತು. ಈ ಫುಲ್ ಟ್ಯಾಂಕ್ ಮಾಡಿಸ್ಕೊಂಬೋಣ ಅಂತ ಅಂದ್ಕೊಂಡೆ. ರೇಟ್ ಭಾಳ ಕಡಿಮೆ ಇದೆ, 90 ರೂಪಾಯಿ ಏನೋ ಇದೆ. ಆ್ಯಕ್ಚುಲಿ ನನಗೆ 5,000 ಆದರೂ ಫುಲ್ ಟ್ಯಾಂಕ್ ತಿರಲಿಲ್ಲ. ಇಲ್ಲಿ 4,000ಕ್ಕೆ ಫುಲ್ ಟ್ಯಾಂಕ್ ಆಯಿತು. ಕಡೆಗೂ ಇವತ್ತು ದಿನ ಮುಗಿಸಿ ಹೆಚ್ಚು ಕಡಿಮೆ ಒಂದು 8-8:30 ಆಯ್ತೇನೋ ಪ್ಯಾರಡೈಸ್ ಬೀಚ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಬಟ್ ಪ್ಯಾರಡೈಸ್ ಬೀಚ್ ಭಾಳ ಚೆನ್ನಾಗಿದೆ. ದಯವಿಟ್ಟು ಫ್ರೆಂಡ್ಸ್ ಅಲ್ಲಿ ಆದಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಭಾಳ ಚೆನ್ನಾಗಿದೆ. ನಿಮ್ಗೆ ಹೆಚ್ಚು ಕಡಿಮೆ ಒಂದು 4-5 ಅವರ್ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಒಳ್ಳೊಳ್ಳೆ ಗೇಮ್ಸ್ ಇದ್ದಾವೆ, DJ ಇದೆ. ಬೀಚ್ ಹೆಚ್ಚು ಕಡಿಮೆ 10 ಗಂಟೆವರೆಗೂ ಬೀಚ್ ಹತ್ರ ಇದ್ದರೂ ನಿಮಗೆ ಒಳಗೆ ಬಿಡಲ್ಲ ಒಟ್ಟಿನಲ್ಲಿ. ಬಟ್ ಈಗ ಎಂಜಾಯ್ ದ ಸೀನ್ರಿ. ಭಾಳ ಚೆನ್ನಾಗಿರುತ್ತೆ. ಒಳ್ಳೆ ವ್ಯೂಸು, ತಂಡರು ಸಖತ್ತಿತ್ತು, ಮಜಾ ಮಾಡಿದೆ. ಅದು ಮುಗಿಸ್ಕೊಂಡು ಹೆಚ್ಚು ಕಡಿಮೆ ಇವತ್ತು ಹೆವಿ ರಶ್ ಬೇರೆ, ವೀಕೆಂಡು. ಚೆನ್ನಾಗಿ ಎಲ್ಲಂದರಲ್ಲಿ ಊಟಕ್ಕೆ ಒದ್ದಾಡ್ತಾ ಇದ್ದಾರೆ. ನಾವು ನಾನ್ ವೆಜ್ ತಿನ್ನೋದು ಬೇಡಪ್ಪ, ಯಾಕೋ ಮಧ್ಯಾಹ್ನ ಬೆಳಗ್ಗೆ ತಿಂದು ಒಂಥರ ಆಗ್ಬಿಟ್ಟಿದೆ ಅಂದ್ಕೊಂಡು ವೆಜ್ ನೋಡ್ತಾ ಇದ್ವಿ. ಬಟ್ ಎಲ್ಲೂ ಸಿಗಲಿಲ್ಲ. ಬಟ್ ಎಲ್ಲೋ ಒಂದು ಕಡೆಗೆ ಇಲ್ಲೆಲ್ಲ ಹೋಟ್ಲ್ ನಿಯರ್ ಬೈ ಬಂದು ಊಟ ಮಾಡ್ಕೊಂಡು ಬಂದ್ವಿ. ಹೆಚ್ಚು ಕಡಿಮೆ ಬರೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಈಗ ಬಂದು ಈಗ ಜಸ್ಟ್ 11 ಗಂಟೆ ಆಗಿದೆ. ಯಾಕೋ ತುಂಬ ನಗ್ತಾಳೆ. 11 ಗಂಟೆ ಆಗಿದೆ. ಇವಾಗ ಫ್ರೆಶ್ ಆಗಿ ಸ್ವಲ್ಪ ಕೂತ್ಕೊಂಡಿದ್ವಿ. ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂತ ಬೇರೆ ಆರ್ಡ್ರ್ ಆಗಿದೆ. 6 ಗಂಟೆಗೆಲ್ಲ ಎದ್ದು ಸನ್ರೈಸ್ ನೋಡ್ಬೇಕಂತೆ. ಅದನ್ನೊಂದು ಯಾಕೆ ಮಿಸ್ ಮಾಡೋದು. ಅದು ಮುಗಿಸ್ಕೊಂಡು ಪಾಂಡಿಚೇರಿಗೆ ಒಂದು ನಮಸ್ಕಾರ ಹಾಕಿ ಫಸ್ಟ್ ಟ್ರಿಪ್ ಅಲ್ಲ. ಸೊ ಓಕೆ, ತೊಂದರೆ ಇಲ್ಲ. ನೆಕ್ಸ್ಟ್ ಸರಿ ಬಂದಾಗ ಪ್ರಾಪರ್ ಪ್ಲ್ಯಾನ್ ಮಾಡ್ಕೊಂಡು ಬರೋಣ. ಥ್ಯಾಂಕ್ ಯು. Subscribe to our YouTube channel. ಹಾಯ್ ಫ್ರೆಂಡ್ಸ್, ಈಗ ಹೊರಟಿದ್ದೀವಿ. ಮಾರ್ನಿಂಗ್ ಒಂದು 6:20 ಆಗಿದೆ ಅನಿಸುತ್ತೆ. ಸನ್ರೈಸ್ ನೋಡೋಣ ಸೆರೆನಿಟಿ ಬೀಚಲ್ಲಿ ಅಂತ ಹೊರಟಿದ್ದೀವಿ. ಹೇಗಿರುತ್ತೆ ಏನಂತ ತೋರಿಸ್ತೀನಿ. ಎವ್ರಿಬಡಿ ರೆಡಿ ಟು ಪ್ಲೇನ್ ಇನ್ ಸೇ ಬೀಚ್. ರೆಡಿ ಗೋಯಿಂಗ್ ನಾವ್. ನಮ್ಮ ಹೋಟ್ಲಲ್ಲೇ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಬೀಚಿಂದ ಬಂದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದುಬಿಟ್ಟು ಸ್ವಲ್ಪ ಕಂಪ್ಲೀಟ್ ರಿಫ್ರೆಶ್ ಆಗಿಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ರೆಡಿ ಇದ್ದಾರೆ. ಬೆಳಗ್ಗೆ ಹೋಗೋಣ. 6:37 ಈಗ ಸೆರೆನಿಟಿ ಬೀಚ್ ಕಡೆ ಹೊರಟಿದ್ದೀವಿ. ಸನ್ರೈಸು 6:38ಗೆ ಅಂತ ಹೇಳಿದ್ದು ಗೂಗಲಲ್ಲಿ ತೋರಿಸಿದ್ರು. ಸನ್ರೈಸ್ ನೋಡೋಕ್ಕೆ ಅಂತ ಸ್ವಲ್ಪ ಬೇಗನೆ ಹೊರಡ್ತಿದ್ದೀವಿ. ಇನ್ನೊಂದು ಫೋನಲ್ಲಿ ಒಂದು 4 ಮಿನಿಟ್ಸ್ ಎಕ್ಸ್ಟ್ರಾ ತೋರಿಸ್ತಿದೆ, ಪರವಾಗಿಲ್ಲ. ಸನ್ರೈಸ್ ನೋಡಿಕೊಂಡು ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಒಂದ್ಸಲ ಸನ್ರೈಸ್ ಯಾವ ಥರ ಇರುತ್ತೆ ಅಂತ ನೀವು ಎಂಜಾಯ್ ಮಾಡಿ. ಆಲ್ರೆಡಿ ಅಲ್ಲಿ ಬೋಟ್ ಅಲ್ಲಿ ಯಾರೋ ಹೋಗ್ತಿದ್ದಾರೆ. ಸೆರೆನಿಟಿ ಬೀಚ್ಗೆ ಬಂದಾಯ್ತು. ವ್ಯೂಸ್ ಎಲ್ಲ ನಿಂತವ್ರೆ. ಯಾವಾಗ ಹೊಡ್ತಾನೋ ಭಗವಂತ ನಮ್ ಸೂರ್ಯ ಅಂತ. ಮಂಜಿರೋದಕ್ಕೆ ಸನ್ರೈಸ್ ಕಾಣಿಸಲ್ಲ ಅನ್ಸುತ್ತೆ. ಪಾರ್ಕಿಂಗ್ ಕೇಳ್ಕೊಂಡ್ಬಿಟ್ರೆ ಏನೋ ಕೊಡ್ತಿದ್ದಾರೆ. ಬೋಟಿಂಗ್ ಈಗಲೇ ಸ್ಟಾರ್ಟ್ ಆಗುತ್ತಾ? ಹೋಗೋಣವಾ? ನಂಗೆ ಭಯ. ಅಲ್ಲಿ ನೋಡಿ ಆಟ ಆಡೋಣ. ಅದಕ್ಕೆ ಏನಂತಾರೆ, ನನ್ ಬಾಯಲ್ಲೇ ಬರ್ತಿಲ್ಲ. ಯಾವುದಕ್ಕೆ? ಆ ಹುಡುಗ ಹಿಡ್ಕೊಂಡು ಹೋಗ್ತಾನಲ್ಲ. ಒಳ್ಳೆ ಕ್ವಶನ್ ಕೇಳಿದೆ. ನಂಗೂ ಗೊತ್ತಿಲ್ಲ, ಸಾರಿ.
ನಿಮ್ಗೂ ಗೊತ್ತಿಲ್ವಾ? ಡೈರೆಕ್ಟ್ ಆಗಿ ಹೇಳ್ಬೋದಲ್ವಾ? ಅಯ್ಯೋ ಎಲ್ಲೇ ಪಾರ್ಕಿಂಗು. ನಾವೀಗ ಸೆರೆನಿಟಿ ಬೀಚ್ ಬಂದಿದ್ದೀವಿ. ಸನ್ರೈಸ್ ನೋಡೋಕ್ಕೆ ಸಕ್ಕತ್ತಾಗಿದೆ ಬೀಚು. ಬಾರೆ ಬೀಚ್ ವ್ಯೂನ ಎಂಜಾಯ್ ಮಾಡಬೇಕು. ಹೆಂಗಿರೋದು ಗೊತ್ತಾ? ಬಾ 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 ಬಾ. ಕೆಂಪು ಮಾವಿನ ಹಣ್ಣು ಡೌಟೇ ಬೇಡ. ಬಾ 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 ಬಾ. ಆ ಮೋಡದ ಮಧ್ಯೆ ಎದ್ದು ಬರ್ತಿರೋದು ಹೆಂಗೆ ಕಾಣಿಸ್ಲಿ ಗೊತ್ತಾ? ಸಖತ್ತಾಗಿದೆ. ಈ ಬೀಚಲ್ಲಿ ನೋಡಿದ್ರೆ ಹೆವಿ ವಾಟರು, ಹೆಂಗಾಡೋದು ಏನು ಅಂತ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ನೀರಿದೆ. ಏನು ಸ್ವಲ್ಪ ಬಿಸಾದ್ರೂ ರಪ್ಪಂತ ಎಳ್ಕೊಂಡು ಹೋಗ್ಬಿಡುತ್ತೋ ಏನು. ವಾವ್, ಈಗ ನೋಡಿ. ಓಹೋ ದೇವ್ಡಾ, ಎವ್ಡ್ರ ಏನಂತ ವಾ, ಹೆಂಗ್ ಹೋಗ್ತಿದ್ದಾರೆ ನೋಡಿ. ಏನ್ ಜಾಕೆಟ್ ಇಲ್ಲ ಏನಿಲ್ಲ, ಆರಾಮ ಹೋಗ್ತಿದ್ದಾರೆ. ನೋಡಿದ್ರೆ ಹೇಗಿದೆ ಅಂತ. ವಾವ್, ಅಮೇಝಿಂಗ್ ವ್ಯೂ. ಆ ಒಂದು ಬೋಟು, ಅಲ್ಲಿ ಸೂರ್ಯ, ಅಲ್ಲೊಂದು ಫ್ಲಾಗ್ ಬೇರೆ ಇದೆ. ಸಖತ್ತಾಗಿದೆ ವ್ಯೂ, ಸೂಪರ್ ವ್ಯೂ. ಜನ ನೋಡಿ ಎಷ್ಟು ಜನ ಇದ್ದಾರೆ. ಇಷ್ಟು ಬೆಳಗ್ಗೆನೆ ಈ ಸನ್ರೈಸ್ ನೋಡೋದಕ್ಕಂತ ಬರ್ತಾರೆ ಇಷ್ಟು ಜನ. ನೋಡಿ ನೋಡಿ ಫಿಶಿಂಗ್ ಮಾಡಿ ಬೋಟಿಂದ ತೆಗೆದು ಈಚೆ ಜೋಡಿಸ್ತಾ ಇದ್ದಾರಲ್ಲ. ಯಪ್ಪ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀರಲ್ಲಿ ಆಡೋಕ್ಕಾಗಲ್ಲ ಅಂದ್ಕೊಂಡೆ, ಕಡೆಗೂ ನೀರಲ್ಲಿ ಚೆನ್ನಾಗಿ ಆಡಿದ್ವಿ. ಅಲೆಗಳು ಸ್ವಲ್ಪ ಕಡಿಮೆ ಆದ್ಮೇಲೆ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಒಳ್ಳೆ ಪ್ಲೇಸ್ ಎಂಜಾಯ್ ಮಾಡೋದಕ್ಕೆ. ಮತ್ತು ಮೀನು ಅದು ಇದು ಸೀ ಫುಡ್ ಎಲ್ಲ ಸಖತ್ತ ಸಿಗ್ತವೆ, ಒಳ್ಳೆ ರೇಟ್ಲಿ ಇರ್ತವೆ. ಯಾರನ್ನ ತೊಗೊಂಡೋಗೋರು ಇದ್ದರೆ ಖಂಡಿತ ತೊಗೊಂಡೋಗ್ಬೋದು. ಎಷ್ಟು ಒಂದು 50-60 ರೂಪಾಯಿಗೆಲ್ಲ KG ಮೀನೆಲ್ಲ ಸಿಕ್ಕೋಗುತ್ತೆ ನಿಮಗೆ. ಒಂದು 10 KG ಯಾವ್ದನ್ನ ಐಸ್ ಬಾಕ್ಸ್ ತೊಗೊಂಬಂದು ಹಾಕೊಂಡು ಹೋಗ್ಬಿಟ್ರೆ ಒಂದು 15-20 ಜನ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಫೈನಲಿ ಬೀಚಿಂದ ಸ್ವಿಮ್ಮಿಂಗ್ ಪೂಲಿಗೆ ಬಂದು ಸ್ವಲ್ಪ ಮಜಾ ಮಾಡ್ಕೊಂಡು ಇಲ್ಲಿಂದ ಓಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ತಾನೇ ಹೋಟ್ಲಿಂದ ಚೆಕ್ಔಟ್ ಆಗಿದ್ದೀವಿ. ಒಂದು 11 o'clock ಚೆಕ್ಔಟ್ ಇದ್ದು 10:45 ಆಗಿದೆ. ಸೊ ಇವಾಗ ಬಿಸಿಲು ಇವಾಗ ಏರ್ತಾ ಇದೆ ನಿಧಾನಕ್ಕೆ. ಸೊ ಇವಾಗ ಅರವಿಲ್ಲ ನೋಡಿಕೊಂಡು ಅರುಣಾಚಲಂ ನೋಡಿಕೊಂಡು ಮನೆ ಕಡೆ ಹೊರಡೋದು ಇವತ್ತು ಪ್ಲಾನ್. ಆ್ಯಕ್ಚುಲಿ ಏನು ಇನ್ನು ಟಿಫನ್ ಕೂಡ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಹೊರಡ್ತೀವಿ. ನಮ್ಮಮ್ಮ ಜಗಳ ಗಂಟೆ ಎದ್ರಲ್ಲಿ ಹೋಟ್ಲವ್ರ ಮೇಲೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅದು ಸ್ವಾಮಿ. ನಮ್ಮಪ್ಪನ ನೋಡ್ತಾನೆ ಇರೋಣ ಅಂತ ಅನಿಸ್ತಿದೆ. ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ಶಿವಲಿಂಗ. ಅರವಿಲ್ಲ ಹೋಗೋ ರೋಡಲ್ಲೇ ಇತ್ತು ಆ್ಯಕ್ಚುಲಿ. ಒಂದ್ಸರಿ ವಿಸಿಟ್ ಮಾಡ್ಕೊಂಡೋಗಿ ಭಾಳ ಸಮಾಧಾನ ಆಗುತ್ತೆ ಮನಸ್ಸಿಗೆ.
ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾತ್ರ 150 ಚಾರ್ಜ್ ಮಾಡಿದ್ದಾರೆ. ಮುಂದೆ ಏನು ಎತ್ತ ಅಂತ ನೋಡೋಣ. ಇದೆ ನೋಡಿ ಅರವಿಲ್ಲೆ ಮಾಡೆಲ್ಲು, ನೀಟಾಗಿ 3D ಮಾಡೆಲ್ ಮಾಡಿ ಪ್ಲೇಸ್ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ, ಶೋಕೇಸ್ ಮಾಡಿದ್ದಾರೆ ನೀಟಾಗಿ, ಒಳ್ಳೆ ಪ್ಲೇಸ್. ಧ್ಯಾನ ಮಂದಿರ ಇರಬೇಕು ಆ್ಯಕ್ಚುಲಿ. ಆರೋಗ್ಯ ಹಿಂಗೆ ಇರುತ್ತೆ, ಮಿಡ್ಲಲ್ಲಿ ಅದಿರುತ್ತೆ. ಆ್ಯಕ್ಚುಲಿ ಈ ಪ್ಲೇಸಲ್ಲಿ ಈ ಆರೋವಿಲ್ಲೆ ಅನ್ನೋದು ಏನು, ಯಾರು ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಂದು ಮೆನ್ಷನ್ ಮಾಡಿದ್ದಾರೆ. ಮಹಾತಾಯಿ ಎಲ್ಲಿಂದನೋ ಬಂದು ಇಲ್ಲಿ ನಮ್ಮ ಜನಗಳಿಗೆ ಬ್ಯಾಕ್ ಟು ರೂಟ್ಸ್ ಅಂತ ತೋರಿಸ್ಕೊಟ್ಟಿದ್ದಾರೆ. ನಾವು ಹಳೆ ಕಾಲದಲ್ಲಿ ಹೆಂಗಿದ್ವಿ ನೋಡಿ, ಇದು ಬ್ರೀಫ್ ಹಿಸ್ಟ್ರಿ. ಇಲ್ಲೆಲ್ಲ ಹೆಚ್ಚು ಕಡಿಮೆ ಫಾರಿನರ್ಸ್ ಇರ್ತಾರಂತೆ. 3000 ಜನ ಬಂದು ಇಲ್ಲೇ ಉಳ್ಕೊಂಡಿದ್ದಾರೆ ಈ ವಿಲ್ಲಾದಲ್ಲಿ ಅಂತ ಹೇಳ್ತಾರೆ. ನೋಡಿ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ, ಫಸ್ಟ್ ಪಯನಿಯರ್ಸ್ ಯಾರು ಬಂದಿದ್ದು ಇಲ್ಲಿಗೆ ಅಂತ. ಮಹಾತಾಯಿ ಹೆಸರು ಮೀರಾ ಅಲ್ಫಾಸ ಅಂತ, ಮದರ್ ಅಂತಲೇ ಕರೀತಾರೆ ಈ ಕಡೆ ಎಲ್ಲ. ಅರಬಿಂದೋ ಅವ್ರ ಇಬ್ಬರು ಜೊತೆಯಲ್ಲಿ ಸೇರಿ ಆ್ಯಕ್ಚುಲಿ ಈ ಅರಬಿಲ್ಲೆನೋ ಹಳ್ಳಿನ ಕಟ್ಟಿರೋದು. ಈಗೆಲ್ಲ ತುಂಬ ಫಾರಿನರ್ಸ್ ಬಂದು ಇಲ್ಲಿ ಸ್ಪಿರಿಚುಯಾಲಿಟಿಯಿಂದ ಇಲ್ಲೇ ಇದ್ದಾರೆ. ಈಗ ನೋಡಿ ದುರ್ಯೋಧನ ಕಾಲದವ್ನು ಇರಬೇಕು, 9 ಅಡಿಯವನು ಕರೆಕ್ಟಾಗಿ. ಈಗ್ದವ್ನು ಇರ್ಬೇಕೇನಪ್ಪ. ನಾನೇ ಒಂದು 6 ಅಡಿ ಇದ್ದೀನಿ ಅಂತಂದ್ರೆ ಇವ್ನು ನನಗಿಂತ 3 ಅಡಿ ಎಕ್ಸ್ಟ್ರಾ ಇದ್ದಂಗೆ ಅವನು. ನಾನು ಪಕ್ಕ ನಿಂತ್ಕೊಂಡು ಫೋಟೋ ತಗೊಂಡ್ಲ, ಎಷ್ಟು ಅಡಿ ಬರ್ತೀನಿ ನೋಡ್ತೀನಿ. ಮಗಳಿದ್ದಂಗೆ ಇರ್ತೇ ಬೇಡ ಭಯ ಅಂದ್ರೆ ಅವನಿಗೆ ಅರ್ಥ ಆಗೋದಿಲ್ಲ, ಕೂತ್ಕೊಂಡ್ರೆ ಸಾಕು ಅಂದ್ರೆ ಅರ್ಥ ಆಗುತ್ತೆ. ಇದು ನೋಡಿ ವರ್ಕ್ಶಾಪ್ ನೋಟಿಸು. ಈ ತೆಂಗಿನ ಚಿಪ್ಪಲ್ಲಿ ಕ್ರಾಫ್ಟ್ಸ್ ಮಾಡೋದು, ಈ ಅಗರಬತ್ತಿಗಳು ಮಾಡೋದು, ಪೇಪರ್ ಕ್ರಾಫ್ಟು, ಈ ಮಡಿಕೆಗಳು ಮಾಡೋದು, ಈ ಥರ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಮಿನಿಮಲ್ ಚಾರ್ಜ್ ಮಾಡ್ತಾರೆ. ನೀವು ಮಾಡಾದ್ಮೇಲೆ ನೀವೇ ತೊಗೊಂಡು ಹೋಗ್ಬೋದು. ಆ್ಯಕ್ಚುಲಿ ಭಾಳ ವರ್ತ್. ಆ್ಯಕ್ಚುಲಿ ಇಲ್ಲೊಂದು 2-3 ದಿನ ಬಂದು ಇಲ್ಲಿ ಸ್ಪೆಂಡ್ ಮಾಡೋದು ವರ್ತ್ ಅನ್ಸುತ್ತೆ ನನಗೆ. ನೀವು ಟ್ರೈ ಮಾಡಿ. ಆ್ಯಕ್ಚುಲಿ ನಾವು 4 ಜನ ಬಂದಿದ್ವಿ, ಫ್ರೀ ಪಾಸ್ ಕೊಟ್ಟಿದ್ದಾರೆ, ಏನೂ ಚಾರ್ಜ್ ಮಾಡಲಿಲ್ಲ ಇಲ್ಲ. ಆ್ಯಕ್ಚುಲಿ ಅಂದರೆ ಇವತ್ತು ಒಳಗೆ ಬಿಡಲ್ಲ ಅಂತ. ಆ್ಯಕ್ಚುಲಿ ಒಳಗೆ ಅರವಿಲ್ಲ ಡೋಮ್ ಹೊರಡೋಗ್ಬೇಕಂತಂದರೆ ಒಂದು 2-3 ದಿನ ಮುಂಚೆನೇ ಬುಕಿಂಗ್ ಮಾಡಬೇಕಂತ. ಬಟ್ ಹೊರಗಡೆ ಹೋಗಿ ನಾವು ಫೋಟೋಸು ವಿಡಿಯೋಸಲ್ಲಿ ನೋಡ್ಕೊಂಡು ಬರ್ತೀವಿ. ನೋಡಿದ್ದೀನಿ, 10 ನೋಡಿಲ್ಲ, 25. ನಾವು ಇದೆಲ್ಲ ನೋಡಿದ್ವಿ. ಅದು ನೋಡಿಲ್ಲ, 1 ಪೈಸೆ 2 ಪೈಸೆ 5 ಪೈಸೆ 5 ಪೈಸಾ, ಇದು 10 ಪೈಸಾ. ಲಾಕೆಟ್. ಆ್ಯಕ್ಚುಲಿ ವೈಲ್ಡ್ ಲೈಫ್ ಮ್ಯೂಸಿಯಮ್. ಮಕ್ಕಳು ಅವರೆಲ್ಲ ಬಂದಾಗ ಆಡೋದಕ್ಕೆ ಭಾಳ ಖುಷಿಯಾಗಿರುತ್ತೆ, ತಂಪಿಗಿದೆ. ಎಂಟ್ರಿ ಟಿಕೆಟ್ ಬರೀ 30 ರೂಪಾಯಿ ಮಾತ್ರ ಇರುತ್ತೆ ಒಬ್ಬರಿಗೆ, ಬಟ್ ಚೆನ್ನಾಗಿದೆ, ವರ್ತ್ ಗಿವಿಂಗ್. ಫೈನಲಿ ಏನು ಹತ್ತತ್ರ ಬರ್ತಾ ಇದ್ದೀವಿ. ಅದೇ ನೋಡಿ ಇಲ್ಲಿಂದಾನೆ ಕಾಣಿಸ್ತಿದೆ. ಎಷ್ಟು ಹತ್ರ ಬಿಡ್ತಾರೋ ಅಷ್ಟು ಹತ್ರ ಹೋಗಿ ಒಂದ್ಸರಿ ತೋರಿಸ್ತೀನಿ ನಿಮಗೆ. ಬಿಸಿಲಿತ್ತು ಭಾಳ, ಸ್ವಲ್ಪ ಬಿಸಿಲು ಆ್ಯಕ್ಚುಲಿ ಚೆನ್ನಾಗಿತ್ತು. ಆ್ಯಕ್ಚುಲಿ ಬರ್ಬೋದು. ಇದೇ ನೋಡಿ ಇಷ್ಟೊತ್ತು ನಾವು ಆ್ಯಕ್ಚುಲಿ 2-3 ಕಿಲೋಮೀಟರ್ ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ದಕ್ಕೆ ಒಂದು ಅಷ್ಟು ಹತ್ರ ಬಿಡ್ತಿಲ್ಲ. ನಮ್ಮನ್ನು ಹತ್ರ ಬಿಡ್ಬೇಕಂತಂದ್ರೆ 2-3 ದಿನ ಮುಂಚೆನೇ ಬುಕ್ಕಿಂಗ್ ಮಾಡಬೇಕಂತೆ. ಅದು ಬಂದು ಒಂದು ಧ್ಯಾನ ಮಂದಿರ. ಭಗವಂತನ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತ ಅನ್ಕೋತೀನಿ. ಈ ಫುಲ್ ವಿಲೇಜ್ ಭಾಳ ಚೆನ್ನಾಗಿದೆ, ಫುಲ್ ಆಫ್ ಗ್ರೀನರೀಸು, ಸಖತ್ತಾಗಿದೆ.
ಅಪ್ಪ ಮತ್ತೆ ನಡಿಬೇಕು ಅನ್ನಿಸ್ತಾ ಇತ್ತು, ಬಟ್ ಇಲ್ಲಿ ಬಸ್ಗಳು ಕೊಡ್ತಿದ್ದಾರೆ, ಭಾಳ ಚೆನ್ನಾಗಿದೆ. ಬಸ್ ಹತ್ಕೊಂಡು ಹೋಗ್ಬಿಡೋಣ ನೆಮ್ಮದಿ. ಫ್ರೀ ಬಸ್. ಕರ್ಡ್ ರೈಸ್ ಬಾತ್. ಇಟ್ಕೋತೀಯಾ? ಏನೇ ಹೇಳಿ ನಮ್ಮ ಊಟನೇ. ಅನ್ನ ನೋಡಿದ ತಕ್ಷಣ ಅಪ್ಪ ಮನೇಲಿ ಎಷ್ಟು ಅನ್ನ ವೇಸ್ಟ್ ಮಾಡ್ತೀವಿ, ನೋಡಿದ ತಕ್ಷಣ ಫಸ್ಟ್ ತೊಗೊಂಬಿಡಮ್ಮ ಊಟ, ಇಲ್ಲಿ ಮಾಡ್ಬಿಟ್ಟೆ ನೆಮ್ಮದಿ ಹೋಗೋಣ ಅಂತ ಅಂದ್ಕೊಂಡೆ. 150 ರೂಪಾಯಿ ಒಂದು ಪ್ಲೇಟ್ ಊಟ, ಬಟ್ ವರ್ತ್ ಗಿವಿಂಗು. ಭಾಳ ಟೇಸ್ಟಿ ಇತ್ತು. ಇಲ್ಲಿಂದ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಅನಿಸುತ್ತೆ. ವರ್ತ್ ಗಿವಿಂಗ್, ನಂಗೆ ಇಷ್ಟ ಆಯ್ತು ತುಂಬ ಆ್ಯಕ್ಚುಲಿ. ಇದೇನೋ ಐಬಿಸ್ಕಸ್ ಐಸ್ ಕ್ರೀಮ್ ಅಂತೇನೋ ಕೊಟ್ಟರು. ಇಲ್ಲೇ ಆ್ಯಕ್ಚುಲಿ ಲೋಕಲ್ ಫ್ಲೇವರ್ ಅಂತ ಇವರೇ ಮಾಡೋದು ಆ್ಯಕ್ಚುಲಿ. ಇದು ಐಬಿಸ್ಕಸ್ ಅಂದರೆ ದಾಸವಾಳ ಹೂವು. ನೋಡಿ ಗೈಸ್, ಬೇಡ ಬೇಡ ಅಂದ್ರು ಐಬಿಸ್ಕಸ್ ಅಂತ ತಗೊಂಡ್ಬಿಟ್ಟು ಅದಕ್ಕೆ ದಾಸವಾಳ ಎಲೆಗಳು ಒಣಗಿಸ್ಬಿಟ್ಟೇನ ನಿಂಬೆಹಣ್ಣು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟಂಗೆ ಅವರೇ. ಅದಕ್ಕೊಂದು ಸ್ವಲ್ಪ ಏನೋ ಹಾಕಿದೆ, ಬಟ್ ಅಂದರೆ ಹೆಲ್ದಿ ಇರ್ಬೋದು ಏನೋ ಗೊತ್ತಿಲ್ಲ. ಟೇಸ್ಟ್ ಮಾಡೋಣ ಸರಿ. ಹೆಂಗಿದೆ? ಉಳ್ಳಿಗಿದ್ರೆ ಚೆನ್ನಾಗಿರ್ತಾನೆ. ಹೆಲ್ತ್ ಬೇಕಂದ್ರೆ ತಿಂತೀನಿ, ಇಲ್ಲ ಅಂದರೆ ಹಾಳಾಗೋರು ಟೇಸ್ಟ್ ಬೇಕಾದ್ರೆ ತಿಂತೀನಿ ಅಷ್ಟೇ. ಇಲ್ಲಿ ವಿನ್ನರ್ ಅಂತೆ. ಇದೇ ನೋಡಿ ತಿರುವಣ್ಣಾಮಲೈ ಬೆಟ್ಟ, ಅರುಣಾಚಲಂ ಅಂತಾರೆ. ಒಂದು ಕಡೆಯಿಂದ ನೋಡಿದ್ರೆ ಭಗವಂತ ಇಲ್ಲಿ ಕೂತು ಮುಂದೆ ನಂದಿ ಕೂತಂಗೆ ಕಾಣಿಸುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ. ಗಿರಿ ಪ್ರದಕ್ಷಿಣೆ ಮಾಡ್ತಿರೋ ಜನ ಎಲ್ಲ ಹೋಗ್ತಾ ಇದ್ದಾರೆ. ಎಷ್ಟು ಜನ ಇರ್ತಾರೆ ಅಂದರೆ ಈ ಉರಿ ಬಿಸಿಲಲ್ಲಿ ನಡೀತಾ ಇರ್ತಾರೆ. ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಕೋರ್ಕೋತೀನಿ. ಪಾರ್ಕಿಂಗ್ ಒಂದು ಸ್ವಲ್ಪ ಹುಡುಕಾಡಬೇಕು, ಬಟ್ ಒಳ್ಳೆ ಜಾಗದಲ್ಲೇ ಪಾರ್ಕಿಂಗ್ ಮಾಡ್ತಾಯಿದೆ. ಈಗ 4:15 ಆಗಿದೆ. ಅರುಣಾಚಲಂ ರಾಜಗೋಪುರದತ್ತ ಹೊರಟಿದ್ದೀವಿ ಈಗ. ಯೂಶ್ವಲಿ ಬಂದು ಪರಿಕ್ರಮಣೆ ಮಾಡಿದಾಗ ಗಿರಿ ಪ್ರದಕ್ಷಿಣೆ ಮಾಡಿಕೊಂಡು ಒಂದು 14 ಕಿಲೋಮೀಟ್ರ್ ನಡಿಬೇಕು ನಿಮ್ಗೆ ಯಾವುದೇ ಫಲ ಸಿದ್ಧಿ ಆಗಬೇಕಂದ್ರೆ. ಆದರೂ ಸಮಯದ ಅಭಾವ ಇರೋದ್ರಿಂದ ನಮ್ಮ ಭಗವಂತನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತೇವೆ. ಇವಾಗ ಫ್ರೀ ದರ್ಶನ್ ಲೈನಲ್ಲಿ ನಿಂತಿದ್ದೀವಿ. 4:15 ಆಗಿದೆ ಟೈಮು. ಎಷ್ಟು ಅವರ್ ಆಗುತ್ತೆ ದರ್ಶನ ಅಂತ ನೋಡೋಣ. ಇವತ್ತು 1.5 ಅವರ್ ಆಯಿತು ನೋಡಿ. ಇನ್ನು ಇವಾಗ ಟೆಂಪಲ್ ಒಳಗೆ ಎಂಟ್ರಿ ಆಗಿದೆ. ಆ್ಯಕ್ಚುಲಿ ಇಷ್ಟೊತ್ತು ಔಟ್ರಲ್ಲೇ ಓಡಾಡ್ತಾ ಇದ್ವಿ ಅಂತ ಅನಿಸಿದೆ. ಜನ ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಜನರಲ್ ದರ್ಶನ ಅಂತೂ ಹೆವಿ ಜನ, ಉಸಿರೇ ಆಡ್ತಿರಲಿಲ್ಲ. ಎಷ್ಟೊತ್ತು ಜನ ಕಿತ್ತಾಡ್ತಾರೆ, ಎಲ್ಲ ಓಡ್ತಾ ಇದ್ದಾರೆ. ಇಷ್ಟು ಜನ ನಿಂತವ್ರೆ ಪಾಪ, ಲಾಕ್ ಮಾಡಿದ್ದಾರೆ ಇವ್ರನ್ನೆಲ್ಲ. ಬಟ್ ನಮ್ಮನ್ನೇನೋ ಬಿಟ್ಬಿಟ್ಟು ಹೋಗಿ 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 ಅಂತ ಇದ್ದಾರೆ. ಎಷ್ಟು ಗೋಪುರ ಇದಾವೆ ನೋಡಿ. ಬಾಬಾ ಬಾಬಾ, ಸಾರಿ 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 ಸಾರಿ. ಹಾಂ, ರೈಟ್ ರೈಟ್ ರೈಟ್. PT ಉಷಾ. ಎಲ್ಲಿಂದ ಎಲ್ಲಿಗಿಲ್ಲ ನಡಿ. ಅದು ಅದೇ ನಡಿ, ಅದೇ ಲೈನೇ ಇದು ಲೈನ್ ನಡಿ. ಅಪ್ಪ ದೇವ್ರೇ, ಇದೆಯಾ ಸ್ವಾಮಿ ನೀನು, ಇದೆಯಾ ಸ್ವಾಮಿ, ಇದೆಯಾ ಸ್ವಾಮಿ.
ದರ್ಶನ ಎಲ್ಲ ಮುಗಿಯೋಷ್ಟರಲ್ಲಿ 7:10 ಆಗಿದೆ. ಬಟ್ ದರ್ಶನ ಭಾಳ ಚೆನ್ನಾಗಾಯಿತು, ಭಾಳ ಖುಷಿ ಆಯಿತು. ದೇವ್ರು ನೋಡಿದ ತಕ್ಷಣ ಗೊತ್ತಿಲ್ಲ, ಗರ್ಭಗುಡಿ ಹತ್ತಿರ ಹೋಗ್ತಿದ್ದಂಗೆ ಬಾಡಿ ಎಲ್ಲ ಶಿವರಿಂಗ್ ಸ್ಟಾರ್ಟ್ ಆಯಿತು. ಅಗ್ನಿಲಿಂಗ ಅಲ್ಲ, ಹತ್ತಿರಕ್ಕೆ ಹೋಗ್ತಿದ್ದಂಗೆ ಆ ವೈಬ್ರೇಷನ್ನೇ ಬೇರೆ. ಬಟ್ ಎಲ್ಲರೂ ಮಸ್ಟ್ ಶುಡ್ ವಿಸಿಟ್ ಮಾಡಬೇಕಿರೋ ಪ್ಲೇಸು. ಭಗವಂತ ಎಲ್ಲನೂ ಚೆನ್ನಾಗಿಟ್ಟಿರಲಿ ಅಂತ ಕೋರ್ಕೊತೀನಿ. ನೋಡಿ, ಇದು ಆ್ಯಕ್ಚುಲಿ ಪ್ರಸಾದ, ಪುಳಿಯೋಗರೆ ಮತ್ತು ಪೊಂಗಲ್ ಕೊಡ್ತಾರೆ. ಬರೀ 10 ರೂಪಾಯಿ ತೊಗೋತಾರೆ ಅಷ್ಟೇ. ಪ್ರಸಾದ ಟೇಸ್ಟ್ ಮಾಡಿ, ಭಾಳ ಚೆನ್ನಾಗಿತ್ತು ಆ್ಯಕ್ಚುಲಿ. ನೀವು ಕೂಡ ಟೇಸ್ಟ್ ಮಾಡಿ ಬಂದರೆ ಮಿಸ್ ಮಾಡಿಬಿಡಿ. ಓಕೆ, ದರ್ಶನ ಭಾಳ ಚೆನ್ನಾಗಾಯಿತು. ಮನೆಯವರು ಕೂಡ ಭಾಳ ಖುಷಿಪಟ್ಟರು. ಒಳ್ಳೆ ದರ್ಶನ ಆಯಿತು. ಆ್ಯಕ್ಚುಲಿ 4:15 ಬಂದಿದ್ದು. 3 ಅವರ್ ದರ್ಶನ ಆದರೂ ಕೂಡ ಭಾಳ ಸಂತೋಷ ಆಯಿತು. ಭಗವಂತನ ನೋಡಿದ ತಕ್ಷಣ ನಾವು ಒಂದು ಪಟ್ಟಿದ ಕಷ್ಟ ಅದೆಲ್ಲ ಏನೂ ನೆನಪು ಬರದೆ ಭಗವಂತ ಒಬ್ಬನೇ ನೆನಪು ಬರ್ತಿದ್ದ. ಭಾಳ ಚೆನ್ನಾಗಿತ್ತು ನಿಜವಾಗ್ಲೂ. ಎಲ್ಲರೂ ಒಂದ್ಸರಿ ಬಂದು ತಮ್ಮ ಜೀವನ ಇದರಲ್ಲಿ ಒಂದ್ಸರಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಆದರೆ ಪ್ರದಕ್ಷಿಣೆ ಮಾಡಿ, ಪ್ರದಕ್ಷಿಣೆ ಅಂತಂದರೆ ಗಿರಿ ಪ್ರದಕ್ಷಿಣೆ ಭಾಳ ಚೆನ್ನಾಗಿರುತ್ತೆ, ನಿಮಗೆಲ್ಲ ಒಳ್ಳೇದಾಗುತ್ತೆ ಅನ್ಸುತ್ತೆ. ಇವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಲಾಟ್ಗೆ ಇನ್ನೊಂದು 200 ಮೀಟ್ರ್ ತೋರಿಸ್ತಿದೆ ಫೋನು. ಪಾರ್ಕಿಂಗ್ ಲಾಟರು ಆಟೋದಲ್ಲಿ ಹೋಗೋದಾ ನಡ್ಕೊಂಡು ಹೋಗೋದಾ ಅಂತ ನೋಡಿದ್ರೆ ದೇವ್ರ ಪ್ರದಕ್ಷಿಣೆ ಹಾಕಿಲ್ವಲ್ಲ, ಗಿರಿ ಪ್ರದಕ್ಷಿಣೆ, ಅದಕ್ಕೋಸ್ಕರ ನಡ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಭಗವಂತ ನಾನು ಕರ್ಸ್ಕೊಂಡ ಅಂತ ಅನ್ಕೋತೀನಿ ನಾನು. ಯಾರು ಅಂದ್ಕೊಂಡ್ರು ಅಂದರೆ ಇಲ್ಲಿಗೆ ಬರ್ಲಿಕ್ಕಾಗಲ್ಲ. ಭಗವಂತನೇ ಕರ್ಸ್ಕೊಬೇಕು, ಈ ಜಾಗದ ಬಗ್ಗೆ ತಿಳ್ಕೊಬೇಕು ಅಂತಂದ್ರೂ ಭಗವಂತನ ಪ್ರೇರಣೆ ಇರಬೇಕು ಅಂತ ಅಂತಾರೆ. ಅದನ್ನು ನಾನು ಕೂಡ ನಂಬ್ತೀನಿ. ಹೌದು, ನಿಜ. ನೋಡಿ, ರಾತ್ರಿ ಟೈಮಲ್ಲಿ ಎಷ್ಟು ಜನ ಗಿರಿ ಪ್ರದಕ್ಷಿಣೆ ಮಾಡ್ತಿದ್ದಾರೆ ಇಲ್ಲಿ. ಹೆಚ್ಚು ಕಡಿಮೆ ಒಂದು 14ರಿಂದ 16 ಕಿಲೋಮೀಟ್ರ್ ಬರ್ಬೋದೇನೋ. ಅಷ್ಟಲಿಂಗಗಳನ್ನ ಸುತ್ತೂ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದರೆ ಇಷ್ಟೊತ್ತಲ್ಲಿ ದೇವಸ್ಥಾನ ಓಪನ್ಲಿರಲ್ಲ ಸುತ್ತಿರೋವು, ಬಟ್ ಕೈ ಮುಕ್ಕೊಂಡು ಹೋಗ್ಬೋದು. ಜನ ಮಾತ್ರ ತುಂಬ ಜನ ಹೋಗ್ತಿರ್ತಾರೆ. ಈ ಥರ ಬಂದು ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ ಲೈಫ್ ಟೈಮಲ್ಲಿ. ಫೈನಲಿ ಒಂದು 2 ಅವರ್ ಈ ರೋಡಲ್ಲಿ ಹುಡುಕಿದ್ದೀವಿ. ವೆಜ್ಜು ಇಡ್ಲಿ ದೋಸೆ ತಿಂದು 3 ದಿನ ಸಾಕಾಗಿತ್ತು. ಅಟ್ಲೀಸ್ಟ್ ಸ್ವಲ್ಪ ಖಾರವಾಗಿ ತಿನ್ನೋಣ ಅಂತ ಹುಡುಕಿ ಕಡೆಗಿಲ್ಲಿ ಈಡನ್ ಗಾರ್ಡನ್ ಅಂತ ಭಾಳ ಚೆನ್ನಾಗಿದೆ, ಔಟ್ಡೋರ್ ಇಟ್ಕೊಟ್ಟಿದ್ರು. ಇನ್ನೂ ಐಟಮ್ ಬರಬೇಕು. ಎಲ್ಲ ಗಡತ್ತಾಗಿ ತಿಂದು ಮನೆಗೆ ಹೋಗಿ ದಬಾಕೊಂಡ್ರೆ ಅದೇ ಸ್ವರ್ಗ. ಈಗ ಸಮಯ 10:30. ಮನೆಗೆ ಹೋಗೋಷ್ಟರಲ್ಲಿ 12:30, 1 ಗಂಟೆ ಆಗ್ಬೋದು. ನಮ್ಮ ಪಯಣ ಹೀಗೆ ಮುಂದುವರಿತಾ ಇರಲಿ ಅಂತ ಎಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಕೋರ್ಕೊತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡೆಯೋದನ್ನ ಮರಿಬೇಡಿ.